ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳು ಅಂತ ಕರೆಸ್ಕೊಂಡಿರುವ ಅಮೇಠಿ ಹಾಗೂ ರಾಯ್ಬರೇಲಿಗಳಿಗೆ ಕಾಂಗ್ರೆಸ್ ಕೊನೆ ಗಳಿಗೆಯಲ್ಲಿ ತನ್ನ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಿದೆ. ಅಮೇಠಿ ಬಿಟ್ಟು ಕಾಂಗ್ರೆಸ್ನ ಭದ್ರಕೋಟೆ, ಸೋನಿಯಾ ಗಾಂಧಿ ಪ್ರತಿನಿಧಿಸಿದ ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಕಣಕ್ಕಿಳಿತಾ ಇದ್ದಾರೆ. ರಾಹುಲ್ ನಾಮಪತ್ರವನ್ನು ಸಲ್ಲಿಸಿದ್ರು. ಈ ವೇಳೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ಬಾಮೈದ ರಾಬರ್ಟ್ ವಾದ್ರಾ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹಿರಿಯ ಕಾಂಗ್ರೆಸ್ ನಾಯಕರು ಜೊತೆಗಿದ್ರು. ಇನ್ನು ಕಳೆದ ಬಾರಿ ರಾಹುಲ್ ಸೋಲನುಭವಿಸಿದ್ದ ಅಮೇಠಿಯಲ್ಲಿ ಈ ಬಾರಿ ಕೆಎಲ್ ಶರ್ಮಾ ಅನ್ನೋ ಗಾಂಧಿ ಕುಟುಂಬದ ನಿಷ್ಠಾವಂತ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದೆ. ಅವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಈ ಬಾರಿ ಅಮೇಠಿ ಕ್ಷೇತ್ರದ ಸ್ಪರ್ಧೆಯಿಂದ ಹಿಂದೆ ಸರಿದಿರೋ ರಾಹುಲ್ ಗಾಂಧಿ ವಿರುದ್ಧ ಪಿಎಂ ಮೋದಿ ಹರಿಹಾಯ್ದಿದ್ದಾರೆ. ಪಶ್ಚಿಮ ಬಂಗಾಳದ ಬರ್ಧಮಾನ್ನಲ್ಲಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮೋದಿ, ಡರೋ ಮತ್ ಭಾಗೋ ಮತ್ ಅಂದರೆ ಹೆದರಬೇಡಿ, ಓಡಬೇಡಿ ಅಂತ ರಾಹುಲ್ ಗಾಂಧಿಗೆ ಕಾಲೆಳೆದಿದ್ದಾರೆ. ನಾನು ಮೊದಲೇ ಹೇಳಿದ್ದೆ, ವಯನಾಡಲ್ಲಿ ಸೋಲಿನ ಭೀತಿಯಿಂದ ಈ ಪ್ರಿನ್ಸ್, ಈ ರಾಜಕುಮಾರ ಬೇರೆ ಕ್ಷೇತ್ರವನ್ನು ಹುಡುಕ್ತಾ ಇದ್ದಾರೆ ಅಂತ. ಈಗ ಹಾಗೆ ಆಗಿದೆ ಅಂತ ಅಣಕಿಸಿದ್ದಾರೆ. ಏನೋ ರಾಹುಲ್ ಸ್ಪರ್ಧೆ ವಿಚಾರವಾಗಿ ಕೇಂದ್ರ ಸಚಿವೆ, ಅಮೇಠಿ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆಗೂ ಮೊದಲೇ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ. ಅಮೇಠಿಯಿಂದ ರಾಹುಲ್ ಗೆಲ್ಲೋ ವಿಶ್ವಾಸದಲ್ಲಿದ್ರೆ ಅವರು ಪ್ರಾಕ್ಸಿ ಅಭ್ಯರ್ಥಿಯನ್ನು ಹಾಕ್ತಾ ಇರಲಿಲ್ಲ ಅಂತ ರಾಹುಲ್ಗೆ ಟಾಂಟ್ ಮಾಡಿದ್ದಾರೆ. ಇನ್ನು ರಾಹುಲ್ ಸ್ಪರ್ಧೆ ವಿಚಾರವಾಗಿ ಕಾಂಗ್ರೆಸ್ ಹಿರಿಯ ನಾಯಕ ಜೈರಾಮ್ ರಮೇಶ್ ಸಮರ್ಥಿಸಿಕೊಂಡಿದ್ದಾರೆ. ರಾಹುಲ್ ರಾಜಕೀಯ ಮತ್ತು ಚೆಸ್ನಲ್ಲಿ ಎರಡರಲ್ಲೂ ಕೂಡ ಅನುಭವಿ ಆಟಗಾರ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ. ಹೀಗಾಗಿ ಪಕ್ಷದ ತೀರ್ಮಾನದಂತೆ ಅವರು ಸ್ಪರ್ಧೆ ಮಾಡಿದ್ದಾರೆ. ಯೋಚನೆ ಮಾಡಿರೋ ಸ್ಟ್ರಾಟಜಿ ಇದು, ನಿಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಜೈರಾಮ್ ರಮೇಶ್ ಹೇಳಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಸಿರೋ ವೇಳೆ ಮಾತನಾಡಿರೋ ರಾಹುಲ್, ನನ್ನ ಅಮ್ಮ ಸೋನಿಯಾ ಗಾಂಧಿ ತನ್ನ ಕ್ಷೇತ್ರದಲ್ಲಿ ನನಗೆ ಸೇವೆ ಸಲ್ಲೋಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕಾಗಿ ನಡೆಸ್ತಾ ಇರೋ ಹೋರಾಟ ಅಂತ ಹೇಳಿ ರಾಯಬರೇಲಿ ಸ್ಪರ್ಧೆ ಬಗ್ಗೆ ಭಾವುಕರಾಗಿ ರಿಯಾಕ್ಟ್ ಮಾಡಿದ್ದಾರೆ. ಏನೋ ಮಾಧ್ಯಮವೊಂದರಲ್ಲಿ ರಾಹುಲ್ ಹೆದರುಕೊಂಡು ಸ್ಪರ್ಧೆ ಮಾಡಲಿಲ್ವಾ ಅಂತ ಕೇಳಿದಕ್ಕೆ ರಾಜ್ಯಸಭೆಯ ವಿಪಕ್ಷ ಉಪನಾಯಕ ಕಾಂಗ್ರೆಸ್ನ ಹಾಲಿ ಸಂಸದ ಪ್ರಮೋದ್ ತಿವಾರಿ, ಸ್ಮೃತಿ ಇರಾನಿ ಅವರನ್ನ ಕಂಡ್ರೆ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಯಾವುದೇ ಗಂಡಸಿಗಾದರೂ ಹೆದರಿಕೆ ಆಗುತ್ತೆ, ನೋಡೋಕೆ ಹಾಗಿದಾರವರು ಅಂತ ಹೇಳಿ ಕಾಂಗ್ರೆಸ್ಗೆ ಈ ಎಲ್ಲ ಸಮಸ್ಯೆಗಳ ನಡುವೆ ಹೊಸದೊಂದು ಮುಜುಗರವನ್ನು ತಂದಿಟ್ಟಿದ್ದಾರೆ. ದೇಶದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿರೋ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದಿದೆ. ಇದೀಗ ಪ್ರಜ್ವಲ್ ಪೆನ್ ಡ್ರೈವ್ ಕೇಸಲ್ಲಿ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಎದುರಿಸ್ತಾ ಇರೋ ಶಾಸಕ ಎಚ್.ಡಿ. ರೇವಣ್ಣ ವಿರುದ್ಧ ಅಪಹರಣ ಪ್ರಕರಣವೊಂದು ದಾಖಲಾಗಿದೆ. ಮನೆಯಲ್ಲಿ ಕೆಲಸಕ್ಕಿದ್ದ ಮಹಿಳೆಯನ್ನ ಅಪಹರಿಸಿದ ಆರೋಪದ ಮೇಲೆ ಮೈಸೂರು ಜಿಲ್ಲೆ ಕೆಆರ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ತನ್ನ ತಾಯಿ ಮೇಲೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಇದರ ಫೋಟೋಸ್ ಬಹಿರಂಗ ಆಗಿದ್ವು. ಅದಾದ ಬಳಿಕ ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ. ಶಾಸಕ ರೇವಣ್ಣ ಹಾಗೂ ಅವರ ಪತ್ನಿ ಭವಾನಿ ರೇವಣ್ಣನವರ ಸಂಬಂಧಿ ಅಪಹರಣ ಮಾಡಿದ್ದಾರೆ ಅಂತ ಸಂತ್ರಸ್ತೆಯ ಮಗ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಸಂಬಂಧಿಯಾಗಿರೋ ಸತೀಶ್ ಬಾಬು ಅವರನ್ನ ವಶಕ್ಕೆ ಪಡೆದಿರೋ ಪೊಲೀಸರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಮತ್ತೊಂದು ಕಡೆ ಇನ್ನೊಂದು ಪ್ರಕರಣದಲ್ಲಿ ರೇವಣ್ಣ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ತಗೊಂಡಿದ್ದಾರೆ ಅಂತ ಅವರ ವಕೀಲರು ಹೇಳಿದ್ದಾರೆ. ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಸೇರಿಸಿಲ್ಲ ಅಂತ ಎಸ್ಐಟಿ ಹೇಳಿದ ಬೆನ್ನಲ್ಲೇ ರೇವಣ್ಣ ಈ ಹೆಜ್ಜೆ ಇಟ್ಟಿದ್ದಾರೆ. ಅಲ್ಲದೆ ಈ ಕೇಸ್ನ ವಿಚಾರವಾಗಿ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಪ್ರಜ್ವಲ್ ಹಾಗೂ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೊಂದು ನೋಟಿಸ್ ನೀಡಿದೆ. ಹೀಗಾಗಿ ರೇವಣ್ಣ ಶನಿವಾರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದ ಸಂತ್ರಸ್ತೆ ಸಿಐಡಿಗೆ ದೂರು ಸಲ್ಲಿಸಿದ್ರು. ಈ ಸಂಬಂಧ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಘಟನೆ ಕುರಿತು ವಿಚಾರಣೆ ವೇಳೆ ಸಂತ್ರಸ್ತೆ ಎಳೆಯಾಗಿ ಒಂದೊಂದೇ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಹಾಸನದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆಯಾಗಿರೋ ಈ ಮಹಿಳೆ ಶಾಸಕರು ಹಾಗೂ ಸಂಸದರ ಬಳಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕೆ ಹೋಗಿದ್ದಾಗ ಆರೋಪಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಬಲವಂತವಾಗಿ ತನ್ನ ಗನ್ನನ್ನ ತೋರಿಸಿ ಬಲಾತ್ಕಾರ ಮಾಡಿದ್ದಾರೆ ಅಂತ ವಿಚಾರಣೆ ವೇಳೆ ಹೇಳಿರುವುದಾಗಿ ವರದಿಯಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿದ್ದರೂ ಕೂಡ ಅವರನ್ನ ಹಿಡಿದು ತರ್ತೀವಿ ಹಾಗೂ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದೀವಿ, ಆದರೂ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಇನ್ನು ಈ ಕೇಸ್ನ ವಿಚಾರವಾಗಿ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಎಚ್.ಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರ ಬೆಂಗಳೂರು ಹಾಗೂ ಹಾಸನ ಜಿಲ್ಲೆಯ ಮನೆಗಳು ಹಾಗೂ ಫಾರ್ಮ್ ಹೌಸ್ಗಳ ಮೇಲೆ ದಾಳಿ ನಡೆಸಿ ತೀವ್ರ ತಪಾಸಣೆ ನಡೆಸಿದ್ದಾರೆ. ಅಲ್ಲದೆ ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ.
ಏನೋ ಮಹತ್ವದ ಬೆಳವಣಿಗೆಯಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ರಿಗೆ ಜಾಮೀನು ಸಿಗಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ದಿಲ್ಲಿ ಮದ್ಯ ಹಗರಣ ಕೇಸ್ನಲ್ಲಿ ತಮ್ಮ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ಸಲ್ಲಿಸಿರುವ ಅರ್ಜಿಯನ್ನ ಇದೀಗ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದೆ. ಈ ವೇಳೆ ಜಸ್ಟಿಸ್ ಸಂಜೀವ್ ಖನ್ನಾ, ಜಸ್ಟಿಸ್ ದೀಪಂಕರ್ ದ ಸುಪ್ರೀಂ ಪೀಠ ಈ ಕೇಸ್ ಇನ್ನು ಹೀಗೆ ಮುಂದುವರಿಬಹುದು, ಸಾಕಷ್ಟು ಟೈಮ್ ತಗೊಳ್ಬಹುದು, ಅಂತ ಟೈಮ್ನಲ್ಲಿ ನಾವು ಮಧ್ಯಂತರ ಜಾಮೀನು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಯಾಕಂದ್ರೆ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳಿದೆ. ಆದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಬೇಲ್ ಕೊಡೋದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಇದು ನಮ್ಮ ಫೈನಲ್ ತೀರ್ಪಲ್ಲ, ಎಲೆಕ್ಷನ್ ಇರೋ ಕಾರಣದಿಂದ ಮಧ್ಯಂತರ ಬೇಲ್ ನೀಡೋಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಜೊತೆಗೆ ಈ ವಿಚಾರಣೆಯನ್ನ ಮೇ 7ಕ್ಕೆ ಮುಂದೂಡಿಕೆ ಮಾಡಿದೆ. ರಾಜ್ಯದಿಂದ ಲಕ್ಷದ್ವೀಪಕ್ಕೆ ತೆರಳೋ ಪ್ರವಾಸಿಗರಿಗಾಗಿ ಮತ್ತೆ ಮಂಗಳೂರು ಲಕ್ಷದ್ವೀಪ ಪ್ಯಾಸೆಂಜರ್ ಹಡಗು ಸಂಚಾರ ನಡೆಸುತ್ತೆ ಅನ್ನೋ ಸುಳಿವು ಸಿಕ್ಕಿದೆ. ಕೊರೋನಾ ವೇಳೆ ಸ್ಥಗಿತಗೊಂಡಿದ್ದ ಪ್ಯಾಸೆಂಜರ್ ಹಡಗಿನ ಪ್ರಯಾಣ ಮತ್ತೆ ಪುನರಾರಂಭಗೊಳ್ಳುತ್ತೆ. ಹೀಗಾಗಿ ಎಂಎಸ್ವಿ ಪೆರಾಲಿ ಹೈಸ್ಪೀಡ್ ಪ್ಯಾಸೆಂಜರ್ ಹಡಗು ಲಕ್ಷದ್ವೀಪ್ನಿಂದ ಮಂಗಳೂರಿನ ಹಳೆ ಬಂದರಿಗೆ ಗುರುವಾರ ಆಗಮಿಸಿದೆ. ಈ ಹಡಗು ಲಕ್ಷದ್ವೀಪಕ್ಕೆ ತೆರಳೋಕೆ ಒಟ್ಟು 7 ಗಂಟೆಗಳ ಟೈಮ್ ತಗೊಳುತ್ತೆ. ಪ್ರಯಾಣದ ರೇಟ್ ಬರೀ 540 ರೂಪಾಯಿ ಅಂತ ಗೊತ್ತಾಗಿದೆ. ಬೆಳಗಾವಿಯ ವಂಟಮೂರಿ ಗ್ರಾಮದ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಂತಹದ್ದೇ ಪ್ರಕರಣ ಹಾವೇರಿಯಲ್ಲಿ ಆಗಿದೆ. ಪ್ರೀತಿಸಿ ಯುವತಿಯನ್ನ ಕರ್ಕೊಂಡು ಹೋಗಿದ್ದ ಯುವಕನ ತಾಯಿಯನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಾಕಿ ಥಳಿಸಿರೋ ಅಮಾನವೀಯ ಘಟನೆ ಅರೆಮಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಈ ಸಂಬಂಧ ಯುವತಿ ಮನೆಯವರ ಮೇಲೆ ರಾಣೆಬೆನ್ನೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ. ಕೋವಿಶೀಲ್ಡ್ ಲಸಿಕೆ ಹಾಕಿಕೊಳ್ಳೋ ವಿಚಾರವಾಗಿ ಚಿಕ್ಕಬಳ್ಳಾಪುರ ಕಾನೂನು ಮಹಾವಿದ್ಯಾಲಯವೊಂದು ವಿವಾದಾಸ್ಪದ ಪ್ರಕಟಣೆ ಹೊರಡಿಸಿದೆ. ಈ ಲಸಿಕೆ ಹಾಕಿಸಿಕೊಂಡಿರೋ ಪರಿಣಾಮ ರಕ್ತ ಹೆಪ್ಪುಗಟ್ಟಿ ದಿಢೀರ್ ಹೃದಯಾಘಾತ ಉಂಟಾಗಿ ಪ್ರಾಣ ಕಳ್ಕೊಳ್ಳಬಹುದು ಅಂತ ವರದಿಯಾಗ್ತಾ ಇದೆ. ಹೀಗಾಗಿ ಪಾಲಕರು ಫ್ರಿಡ್ಜ್ ನೀರು, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿಬಾರದು, ಐಸ್ ಕ್ರೀಮ್ಗಳನ್ನ ತಿನ್ನಬಾರದು ಅಂತ ಅಲ್ಲಿನ ಸಿದ್ದರಾಮಯ್ಯ ಲಾ ಕಾಲೇಜಿನ ಪ್ರಿನ್ಸಿಪಲ್ ಪ್ರಕಟಣೆ ಹಾಕಿಬಿಟ್ಟಿದ್ದಾರೆ. ಸದ್ಯ ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಾಕಷ್ಟು ಜನ ಇದನ್ನ ಟೀಕಿಸಿದ್ದಾರೆ. ಇದರ ಬೆನ್ನಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ನಾವು ಇಂತಹ ಯಾವುದೇ ಸುತ್ತೋಲೆ ಹೊರಡಿಸೇ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರಾ ಆತಂಕ ಪಡೋ ಅಗತ್ಯ ಇಲ್ಲ. ನಾವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟ್ ಅನ್ನ, ತಜ್ಞರ ಹೇಳಿಕೆಗಳನ್ನು ಉಲ್ಲೇಖಿಸಿ ನಾವು ಪಬ್ಲಿಷ್ ಮಾಡಿದ್ದೀವಿ. ಅದರ ಸಾಧ್ಯತೆ ಎಷ್ಟು, ಯಾವ ಪ್ರಮಾಣದಲ್ಲಿ ಸೈಡ್ ಎಫೆಕ್ಟ್ಸ್ ಆಗಬಹುದು, ಈಗ ಯಾರು ಆತಂಕ ಪಡೋ ಅಗತ್ಯ ಇಲ್ಲ, ಯಾಕೆ, ಅದೆಲ್ಲವನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದೀವಿ. ನೀವು ಅದನ್ನ ಚೆಕ್ ಮಾಡಬಹುದು. ಕರ್ನಾಟಕದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದ್ದ ನೇಹಾ ಹತ್ಯೆ ಪ್ರಕರಣ ನಿಜವಾಗಿಯೂ ಲವ್ ಜಿಹಾದ್ ಕೇಸ್ ಆಗಿದೆ ಅಂತ ಬಿಜೆಪಿ ನಾಯಕ ಅಮಿತ್ ಶಾ ಆರೋಪಿಸಿದ್ದಾರೆ. ಮಾಧ್ಯಮವೊಂದರ ಇಂಟರ್ವ್ಯೂನಲ್ಲಿ ಈ ರೀತಿ ಅಮಿತ್ ಶಾ ಹೇಳಿದ್ದಾರೆ ಕೇಂದ್ರ ಗೃಹ ಮಂತ್ರಿ. ಮತ್ತೊಂದು ಕಡೆ ಹುಕ್ಕೇರಿಯ ಪ್ರಚಾರ ಸಭೆಯಲ್ಲಿ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದಲ್ಲಿ ಎಸ್ಡಿಪಿಐ ಪಾರ್ಟಿಯ ಕೈವಾಡ ಇದೆ ಅನ್ನೋ ವಿಚಾರವನ್ನ ಎನ್ಐಎ ಬಹಿರಂಗಪಡಿಸಿದೆ. ಅಂತಹ ಎಸ್ಡಿಪಿಐ ಸಪೋರ್ಟ್ನಿಂದ ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸ್ತಾ ಇದೆ ಅನ್ನೋ ಆರೋಪವನ್ನ ಅಮಿತ್ ಶಾ ಮಾಡಿದ್ದಾರೆ. ಹೀಟ್ ವೇವ್ನಿಂದ ಬೆಂದು ಹೋಗ್ತಾ ಇದ್ದ ಬೆಂಗಳೂರಿನ ಜನರಿಗೆ ಮಳೆರಾಯ ಸ್ವಲ್ಪ ತಂಪನ್ನ ಕೊಟ್ಟಿದ್ದಾನೆ. ಗಾಳಿ, ಗುಡುಗು, ಮಿಂಚು ಸಹಿತ ಒಂದಷ್ಟು ಮಳೆಯಾಗಿದೆ. 38 ಡಿಗ್ರಿಗೆ ಏರಿದ ಬೆಂಗಳೂರಿನ ತಾಪಮಾನ 23-25 ಡಿಗ್ರಿ ರೇಂಜ್ಗೆ ಇಳಿಯೋಕೆ ಕಾರಣ ಆಗಿದೆ. ಇಂದು ಮಧ್ಯಾಹ್ನದಿಂದ ಸಂಜೆವರೆಗೂ ಸುಮಾರು 17.2 ಮಿಲಿಮೀಟರ್ನಷ್ಟು ಮಳೆ ಬಂದಿದೆ. ಇನ್ನು ಮುಂದಿನ ಕನಿಷ್ಠ 2 ದಿನಗಳ ಕಾಲ ದಕ್ಷಿಣ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಸದ್ಯ ದೇಶದಲ್ಲಿ ಲೋಕಸಭಾ ಚುನಾವಣೆ ಹಂತ ಹಂತವಾಗಿ ನಡೀತಾ ಇದ್ದು ಯಾರು ಕೂಡ ಚುನಾವಣೆ ಮಿಸ್ ಮಾಡಬಾರದು. 100% ಮತದಾನ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತದಾನ ಮಾಡಿ ಅಂತ ತುಂಬಾ ಕಲಾವಿದರು ಅರಿವು ಮೂಡಿಸ್ತಾ ಇದ್ದಾರೆ. ಇದೀಗ ಹುಬ್ಬಳ್ಳಿಯ ಯುವಕರ ತಂಡವೊಂದು AI ಟೆಕ್ನಾಲಜಿ ಬಳಸಿ ನಮ್ಮ ಮತ ನಮ್ಮ ಸರ್ಕಾರ ಅಂತ ಜಾಗೃತಿ ಮೂಡಿಸೋಕೆ ಒಂದು ಶಾರ್ಟ್ ಫಿಲ್ಮ್ ಅನ್ನ ರೆಡಿ ಮಾಡಿದ್ದಾರೆ. ಇದು ಕನ್ನಡದ ಮಟ್ಟಿಗೆ ವಿನೂತನ ಪ್ರಯತ್ನ. ಈ ಕಿರುಚಿತ್ರಕ್ಕಾಗಿ ಫೇಸ್ ರಿಪ್ಲೇಸ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನ ಬಳಸಲಾಗಿದೆ. ಕನ್ನಡ ಮಾತ್ರ ಅಲ್ಲದೆ ಇಂಗ್ಲಿಷ್, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ ಸೇರಿ ಒಟ್ಟು 7 ಭಾಷೆಗಳಲ್ಲಿ ಈ ಶಾರ್ಟ್ ಫಿಲ್ಮ್ ಅನ್ನ ರಿಲೀಸ್ ಮಾಡಲಾಗಿದೆ. ಪಿಎಂ ನರೇಂದ್ರ ಮೋದಿ ತಮ್ಮ ವಾರಾಣಸಿ ಲೋಕಸಭಾ ಕ್ಷೇತ್ರದಲ್ಲಿ ಮೇ 14ರ ಮಂಗಳವಾರದಂದು ಮೆಗಾ ರೋಡ್ ಶೋ ನಡೆಸಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಸೊ ಮೇ 13ನೇ ತಾರೀಕು ಪಿಎಂ ಮೋದಿ ವಾರಾಣಸಿಗೆ ಭೇಟಿ ನೀಡ್ತಾರೆ. ಮತ್ತೊಂದು ಕಡೆ ಚುನಾವಣೆ ಸಂದರ್ಭದಲ್ಲೇನೆ ಗುಜರಾತ್ನಲ್ಲಿ ಬಿಜೆಪಿಗೆ ರಾಯಲ್ ಫ್ಯಾಮಿಲಿಗಳೆಲ್ಲ ಸೇರ್ಕೊಂಡು ಕೂಡ ಸಪೋರ್ಟ್ ಮಾಡಿದ್ದಾರೆ. ರಾಜ್ಕೋಟ್ನಲ್ಲಿ ಸುಮಾರು 15ರಿಂದ 16 ರಾಯಲ್ ಫ್ಯಾಮಿಲಿಯ ಸದಸ್ಯರೆಲ್ಲ ಒಂದು ಕಡೆ ಸೇರಿ ದೇಶದ ಹಿತಾಸಕ್ತಿ ಬಗ್ಗೆ ಡಿಸ್ಕಸ್ ಮಾಡಿ ಆಮೇಲೆ ನಾವು ಮೋದಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನು ಕೆಲ ರಾಜಮನೆತನದವರು ಪತ್ರಗಳನ್ನ ಬರೆದು ಕೂಡ ಬೆಂಬಲವನ್ನ ಸೂಚಿಸಿದಾರಂತೆ. ಟೋಟಲ್ 40ರಿಂದ 45 ರಾಜಮನೆತನ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಸೇರಿ. ಕರ್ನಾಟಕದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಆರ್ಭಟ ಆದರೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರ ಮೇಲೂ ಕೂಡ ಆರೋಪ ಬಂದಿದೆ. ಅಲ್ಲಿನ ರಾಜಭವನದಲ್ಲಿ ಕೆಲಸ ಮಾಡೋ ಉದ್ಯೋಗಿ ಮಹಿಳೆಯೊಬ್ಬರು
ಬಂಗಾಳದ ರಾಜ್ಯಪಾಲ ಆನಂದ್ ಬೋಸ್ ಅವರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದ್ದಾರೆ. ಕೋಲ್ಕತಾದ ಹರೇ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಆನಂದ್ ಬೋಸ್, ನಿಮ್ಮ ಮುಂದಿನ ಗ್ರೆನೇಡ್ ಮತ್ತು ಅಡಗಿಸಿಟ್ಟಿರೋ ಬುಲೆಟ್ಗಳಿಗಾಗಿ ವೇಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಫೈರ್ ಮಾಡಿಕೊಳ್ಳಿ, ಆದರೆ ನಾನು ಯಾವುದಕ್ಕೂ ಕೂಡ ಜಗ್ಗಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿದ್ದ ಪಿ ಚಿದಂಬರಂ ಅವರು ದೇಶದ ಆರ್ಥಿಕತೆ ಬಹಳ ಚೆನ್ನಾಗಿದೆ ಅಂತ ತೋರಿಸೋಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಒತ್ತಾಯಿಸಿದ್ರು. ದೇಶದ ಆರ್ಥಿಕತೆಯ ಗ್ರೋತ್ ರೇಟ್ ಉತ್ತಮವಾಗಿದೆ ಅಂತ ತೋರಿಸೋಕೆ ಪ್ರೆಷರ್ ಹಾಕಿದ್ರು ಅಂತ ಇದೀಗ RBI ಮಾಜಿ ಗವರ್ನರ್ ಡಿ ಸುಬ್ಬರಾವ್ ತಮ್ಮ ಇತ್ತೀಚಿನ ಜಸ್ಟ್ ಎ ಮರ್ಸಿನರಿ ನೋಟ್ಸ್ ಫ್ರಮ್ ಮೈ ಲೈಫ್ ಅಂಡ್ ಕರಿಯರ್ ಅನ್ನೋ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ನಾಯಕ ಅಮಿತ್ ಮಾಳವೀಯ, RBIಗೆ ಈ ರೀತಿ ಒತ್ತಡ ಹೇರಿರೋ ಪಿ ಚಿದಂಬರಂ ನಮಗೆ ಇಂಟಿಗ್ರಿಟಿ ಬಗ್ಗೆ ಲೆಕ್ಚರ್ ಮಾಡ್ತಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಟ್ರೈನ್ ಚಲಿಸ್ತಾ ಇದ್ದಾಗಲೇ ಅಲ್ಲಿ ಗಲಾಟೆಯಾಗಿ ಗಂಡ ಹೆಂಡತಿ ಮಧ್ಯೆ, ಆಮೇಲೆ ಆ ವ್ಯಕ್ತಿ ತನ್ನ ಪತ್ನಿಗೆ ಟ್ರಿಪಲ್ ತಲಾಕ್ ಹೇಳಿ ಆಕೆಗೆ ಹೊಡೆದು ಟ್ರೈನಿಂದ ಹಾರಿ ಓಡ್ ಹೋಗಿರೋ ಘಟನೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ವರದಿಯಾಗಿದೆ. ಸದ್ಯ ಈ ಬಗ್ಗೆ ಪೊಲೀಸರು FIR ದಾಖಲಿಸಿದ್ದು, ಸಂತ್ರಸ್ತ ಮಹಿಳೆ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಅವರಲ್ಲಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ಭಾರಿ ಹಿನ್ನಡೆ ಅನುಭವಿಸಿದೆ. ಹೆವಿವೇಟ್ ಕಂಪನಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ಗಳ ಸ್ಟಾಕ್ಗಳಲ್ಲಿ ಭಾರಿ ಸೆಲ್ ಆಫ್ ಆಗಿದ್ದು, ಷೇರುಪೇಟೆ ದಿಢೀರ್ ಅಂತ ಕೆಂಪು ಪಟ್ಟಿಗಿಳಿದಿದೆ. ಹೂಡಿಕೆದಾರರು ಸುಮಾರು 2 ಲಕ್ಷ ಕೋಟಿ ರೂಪಾಯಿಗೂ ಲಾಸ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಭಾರತೀಯ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಆಗಿದೆ. ಕಳೆದ 5 ಸೆಷನ್ಗಳಲ್ಲಿ ನಿಫ್ಟಿ ಪಾಯಿಂಟ್ಸ್ನಲ್ಲಿ ಭಾರಿ ಫ್ಲಕ್ಚುಯೇಷನ್ಸ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 732 ಪಾಯಿಂಟ್ ಡೌನ್ ಆಗಿ 73,878ಕ್ಕೆ, ನಿಫ್ಟಿ 172 ಪಾಯಿಂಟ್ ಬಿದ್ದು 22,475ಕ್ಕೆ ತಲುಪಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಜಾಸ್ತಿಯಾಗಿ 83.43 ಆಗಿದೆ. ಹಾಗೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 136 ರೂಪಾಯಿ ಕಮ್ಮಿಯಾಗಿ 71,191 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 130 ರೂಪಾಯಿ ಕಮ್ಮಿಯಾಗಿ 65,210 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 270 ರೂಪಾಯಿ ಜಾಸ್ತಿಯಾಗಿ 79,989 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.